ಮುಸಲ್ಮಾನರಲ್ಲಿ ಮೊದಲನೇದಾಗಿ ಯೂನಿಟಿ ಇಲ್ಲ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಈ ಲೆವೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂದು ಓಟಿಂದ ಸೋಲಿಸಲೂಬಹುದು, ಒಂದು ಓಟಿಂದ ಗೆಲ್ಲಿಸಲೂಬಹುದು. ನಮ್ಮ ಕಾಲಿಗೆ ನಾವೇ ಕೊಡಲಿ ಪೆಟ್ಟನ್ನ ಹಾಕಿಕೊಳ್ತಾ ಇದ್ದೀವಿ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. 25 ಜನರಲ್ಲಿ ಯಾವ ಮುಸಲ್ಮಾನರು ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ? ಯಾರಿಗೆ ಗೆಲ್ಲಿಸ್ತೀರಾ ನೀವು? ಕಾಂಗ್ರೆಸ್ಗೆ ಸೋಲಿಸಬೇಕು ಅನ್ನೋ ಭರದಲ್ಲಿ ಅವರ ಹಿಡಿತ ಸಾಧಿಸಬಾರ್ದು ಅನ್ನೋದನ್ನ ಅಲ್ಪಸಂಖ್ಯಾತರು ಎಚ್ಚೆತ್ಕೊಳ್ಬೇಕು ಅಂತ. ಬಿಜೆಪಿ ಲೆಕ್ಕಾಚಾರ ಉಲ್ಟಾ ಆಗುತ್ತಾ? ಮುಸಲ್ಮಾನರಿಗೆ ನಾನು ಹೇಳುವ ಮೆಸೇಜ್ ಕಟ್ಟೋಗೆ ಬಟ್ಟೋಗೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಯಾವ ರೀತಿಯಾಗಿದೆ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಅದ್ರ ಜೊತೆಗೆ ವಿವಿಧ ರಾಜಕೀಯ ಪಕ್ಷಗಳ ಭರಾಟೆ, ಇದು ಪ್ರಚಾರದ ಭರಾಟೆ ಯಾವ ರೀತಿಯಾಗಿದೆ ಎಲ್ಲವನ್ನು ನೋಡ್ತಾ ಇದ್ದೀವಿ. ಸೊ ಜನಸಾಮಾನ್ಯರ ಬಳಿ ಕೂಡ ಒಂದಷ್ಟು ಮಾತನಾಡಿದ್ದೀವಿ. ಯಾರ್ಯಾರು ಒಪಿನಿಯನ್ ಯಾವ ರೀತಿಯಾಗಿದೆ ಅದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಬಟ್ ಇಲ್ಲೇ ಇದ್ಕೊಂಡು, ದಾವಣಗೆರೆಯವರೇ ಆಗಿದ್ಕೊಂಡು, ಜೊತೆಗೆ ಪತ್ರಕರ್ತೆಯೂ ಆಗಿರುವಂತಹ ನಾಜಿಯಾ ಕೌಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಏನು ಮಾತಾಡ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ನಾಜಿಯಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ದಾವಣಗೆರೆಯವರೇ, ನೀವು ಈ ಸಲ ನೋಡ್ತಾ ಇದ್ದೀರಾ ಎಲ್ಲ ಯಾವ ರೀತಿಯಾದಂಥ ರೆಸ್ಪಾಂಡ್ ಬರ್ತಾ ಇದೆ, ಮೈನಸ್ ಪ್ಲಸ್ ಎರಡೂ ಕೂಡ ಕಾಣಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಆಕ್ಚುಲಿ ಹಾಗೆ ಇರೋದು. ಯಾಕೆಂದ್ರೆ ನಾನು ಇಷ್ಟು ವರ್ಷಗಳಲ್ಲಿ ಎಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಈ ಲೆವೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಅಲ್ಪಸಂಖ್ಯಾತರು ಈಗ ಹೈ ಟೈಮ್ ಎಚ್ಚೆತ್ತುಕೊಳ್ಬೇಕಾದ ಸಮಯ ಅಂತ ನನ್ಗನ್ಸುತ್ತೆ. ಇಲ್ಲದಿದ್ದರೆ ಅಲ್ಪಸಂಖ್ಯಾತರ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಓಟಿಂದ ಸೋಲಿಸಲೂಬಹುದು, ಒಂದು ಓಟಿಂದ ಗೆಲ್ಲಿಸಲೂಬಹುದು. ದಟ್ ಈಸ್ ದ ಪ್ರಯಾರಿಟಿ ಆಫ್ ವೋಟ್. ಹಾಗಾಗಿ ಪ್ರತಿಯೊಬ್ರು ಮತದಾನ ಮಾಡಲೇಬೇಕು ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಬಟ್ ಈಗ ನೀವು ಈ ಹಿಂದೆ ಕೂಡ ಮಾತಾಡಿದ್ರಿ, ಆಮೇಲೆ ನಾವು ಒಂದಷ್ಟು ಲೀಡರ್ಸ್ನ ಮಾತಾಡಿದ್ವಿ, ಓಡಾಡಿದ್ವಿ, ಪಬ್ಲಿಕ್ ಕೂಡ ಮಾತಾಡಿದ್ವಿ. ಹೇಗೆ ಹೇಳ್ತಾರೆ ಅಂತ ಅಂದರೆ, ಎಲ್ಲವೂ ಕೂಡ ಶಾಮನೂರು ಕುಟುಂಬಕ್ಕೆ ಸಿಗಬೇಕಾ? ಎಲ್ಲವೂ ಸಿಕ್ಕಿದೆ. MP ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, MLA ಆಗಿದ್ರು, ಇನ್ನೂ ಅವರಿಗೆ ಯಾಕೆ ಸಿಗಬೇಕು? ನಮಗೂ ಚಾನ್ಸ್ ಕೊಡಲಿ, ನಾವು ಯುವಕರಿದ್ದಾರೆ, ಯೂತ್ ಬರಬೇಕು. ಈಗ ಸಮರ್ಥ ಶಾಮನೂರು ಕೊಟ್ಟಿದ್ದಾರೆ, ಯುವಕರನ್ನು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ. ಬಟ್ ನಮ್ಮಲ್ಲೂ ಯುವಕರಿದ್ದಾರೆ, ನಮಗೂ ಕೂಡ ಬೆಳೆಯೋ ಅವಕಾಶವನ್ನು ಯಾಕೆ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅದು ನಿಜ, ಅವಕಾಶ ಸಿಗ್ಲೇಬೇಕು, ಅದು ಯಾರೇ ಆಗಿರ್ಲಿ. ಬಟ್ ಇದೊಂದು 10 ದಿನದ ಹಿಂದೆ ಇದ್ದಿದ್ದ ಸಿನಾರಿಯೋ ದಾವಣಗೆರೆಯಲ್ಲಿ ಈಗ ಇಲ್ಲ. ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಎಸ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ ತಕ್ಷಣ ನೋಡಿ ಅಲ್ಪಸಂಖ್ಯಾತರು ಏನ್ ಮಿಸ್ಟೇಕ್ ಮಾಡಿದ್ರು ಅಂದ್ರೆ, ಸುಮಾರು ಒಂದು 25 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದು ಅಲ್ಪಸಂಖ್ಯಾತರು ತುಂಬಾ ಕ್ಲಿಯರ್ಲಿ ತಿಳ್ಕೊಳ್ಬೇಕು. ಇಲ್ಲವಾದಲ್ಲಿ ನಮ್ಮ ಕಾಲಿಗೆ ನಾವೇ ಕೊಡಲಿ ಪೆಟ್ಟನ್ನ ಹಾಕಿಕೊಳ್ತಾ ಇದ್ದೀವಿ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ಯಾಕೆ ಅಂದ್ರೆ 25 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ನಾವೆಲ್ಲ ಅಲ್ಪಸಂಖ್ಯಾತರು ಲೀಡರ್ ಬೇಕು ಅಂತ ಬಯಸಿದವರು. 25 ಜನರಲ್ಲಿ ಯಾವ ಮುಸಲ್ಮಾನರು ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ? ಯಾರಿಗೆ ಗೆಲ್ಲಿಸ್ತೀರಾ ನೀವು? 25 ಜನರಲ್ಲಿ ಯಾರಿಗೆ ಓಟ್ ಹಾಕ್ತೀರಾ ನೀವು? ಒಂದೊಂದು 1000 ತಗೊಂಡ್ರು ಕೂಡ 25,000 ಅಲ್ಲೇ ಹೋಗಿ, ಇದು ಯಾರಿಗ್ ಲಾಸು? ಸೊ ಇದನ್ನ ಮುಸಲ್ಮಾನರು ಅರಿತುಕೊಳ್ಳಬೇಕಾದ ಹೈ ಟೈಮ್ ಇದು ಅಂತ ನನ್ಗನ್ಸುತ್ತೆ. ಬಟ್ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಇದು ಈಗ ಸದ್ಯಕ್ಕೆ ಶಮನ ಆದ್ರೂ ಬಟ್ ಮುಂಬರುವ 2028ರ ಎಲೆಕ್ಷನ್ಗೆ ಒಂದಷ್ಟು ಎಫೆಕ್ಟ್ ಮಾಡುತ್ತೆ. ಆಗ್ಲಾದ್ರೂ ಅಲ್ಪಸಂಖ್ಯಾತರಿಗೆ, ಸಮುದಾಯದವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ಈಗ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೂಡಿದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ಮೂಡಿದೆ. ಯಾಕೆಂದ್ರೆ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸ್ವತಃ ಹೇಳಿದ್ದಾರೆ. ಇಲ್ಲಿ ಕ್ಯಾಂಪೇನಿಂಗ್ ಮಾಡುವಾಗ, ಸ್ಪೀಚ್ ಮಾಡುವಾಗ, ಮೀಟಿಂಗ್ಗಳು ಮಾಡುವಾಗ ನಾನು ಮೀಡಿಯಾದಲ್ಲಿ ನೋಡಿದ್ದು, ಅಲ್ಪಸಂಖ್ಯಾತರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ, ವಿವಿಧ ಅಪಾರ್ಚುನಿಟೀಸ್ ಕೊಡ್ತೀವಿ, ನಾವು ಡಿಸ್ಕರೇಜ್ ಮಾಡೋದಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದು ನಡ್ಕೊಂಡು ಬಂದಿರೋ ಕಲ್ಚರು. ಯಾರಾದರೂ ಹಂಗೆ ತೀರ್ಕೊಂಡ್ರೆ ಅವರ ಫ್ಯಾಮಿಲಿಯಲ್ಲಿ ಕೊಡಬೇಕು ಅಂತ. ನಿಜವಾಗ್ಲೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಿತ್ತು, ಅದು ಬೇರೆ ಮಾತು. ಬಟ್ ಇವೊಂದು 9 ಜನ ನಮ್ಮ ಅಲ್ಪಸಂಖ್ಯಾತರ ಲೀಡರ್ ಅಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಎನಿಹೋ ಅವ್ರಿಗೆ ಸಿಕ್ಕಿದೆ. ಹಾಗಂತ ನಾವು ಕಣ್ಮುಚ್ಚಿ ನಾವು ಕಾಂಗ್ರೆಸ್ಗೆ ಸೋಲಿಸಬೇಕು ಅನ್ನೋ ಭರದಲ್ಲಿ ಯಾವ ಕೋಮುವಾದಿ ಶಕ್ತಿಗಳನ್ನು ಕೂಡ ನಾವು ಇಲ್ಲಿ ಅವರ ಹಿಡಿತ ಸಾಧಿಸಬಾರ್ದು ಅನ್ನೋದನ್ನ ಅಲ್ಪಸಂಖ್ಯಾತರು ಎಚ್ಚೆತ್ಕೊಳ್ಬೇಕು ಅಂತ ನನ್ನ ಮೆಸೇಜ್. ಓಕೆ, ಇವಾಗ ನಿಮ್ಮ ಮಾತಿಗೆ ಬರ್ತೀನಿ. ಯಾಕೆಂದ್ರೆ ಆಪೋಸಿಟ್ ಯಾರಿದ್ದಾರೆ ಅವ್ರನ್ನ ಗೆಲ್ಲಿಸಬಾರ್ದು ಅನ್ನೋ ನಿಟ್ಟಿನಲ್ಲಾದ್ರೂ ಈ ಸಲ ನಾವು ಏನು ಬಂಡಾಯ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಏನೋ ಮುಂದಕ್ಕೆ ನೋಡೋಣ, ಚಾನ್ಸ್ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು. ಬಟ್ BJP ಇಲ್ಲಿ ಒಂದಷ್ಟು ಹೋಪ್ಸ್ ಇಟ್ಕೊಂಡಿತ್ತು. BJP ಲೆಕ್ಕಾಚಾರ ಉಲ್ಟಾ ಆಗುತ್ತಾ? ಸಿಂಪಲ್ ಥಿಂಗ್,
ಕಟೋಗೆ ತೋ ಬಟೋಗೆ ಅಂತ ಬಿಜೆಪಿ ಅವರು ಹೇಳ್ತಿರ್ತಾರೆ, ಅವರ ಸ್ಲೋಗನ್ ಅದು. ನಾನು ಈಗ ಹೇಳ್ತೀನಿ, ಅಲ್ಪಸಂಖ್ಯಾತರೆ ಮುಸಲ್ಮಾನರಿಗೆ ನಾನು ಹೇಳುವ ಮೆಸೇಜ್ ಕಟೋಗೆ ತೋ ಬಟೋಗೆ ಇದೇ ಆಗ್ತಿರೋದು. ಕ್ಲಿಯರ್ಲಿ ನಾನು ಆಲ್ರೆಡಿ ಹೇಳಿದೆ, 25 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, 25,000 ಓಟಲ್ಲೇ ಹೋದ್ರೆ ನೀವು ಕಟೋಗೆ ಅಂದ್ರೆ 100% ಬಟೋಗೆ. ನಾಳೆ ಕೋಮುವಾದಿ ಶಕ್ತಿಗಳು ಇಲ್ಲಿ ಗೆದ್ರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಬಂದು ತುಂಬ ಪ್ರೊವೋಕಿಂಗ್ ಭಾಷಣ ಮಾಡಿ ಸ್ವಲ್ಪ ದಿನ ದಾವಣಗೆರೆಯಲ್ಲಿ ಇದ್ದು ವಾಪಸ್ ಹೋದವರು ಯಾರೂ ಬರಲ್ಲ. ಇರೋರು ನಾವು ದಾವಣಗೆರೆ ಜನ. ಅದನ್ನೆಲ್ಲ ನೋಡಿ ಯೋಚನೆ ಮಾಡಿ ಮುಸಲ್ಮಾನರು ಓಟ್ ಕೊಡಲೇಬೇಕಾದ ಸಮಯ. ಆಮೇಲೆ ಇದನ್ನು ನಾವು ಕೂಡ ನಮ್ಮ ಲೀಡರ್ಸ್ ಯಾರಿದ್ದಾರೆ, ಅಲ್ಪಸಂಖ್ಯಾತರ ಲೀಡರ್ಸು, ರಿಜ್ವಾನ್ ಅರ್ಷದ್ ಸರ್ ಆಗಿರ್ಬೋದು, ಸಲೀಂ ಅಹಮದ್ ಸರ್ ಆಗಿರ್ಬೋದು, ಜಮೀರ್ ಅಹಮದ್ ಸರ್ ಆಗಿರ್ಬೋದು, ಬಲ್ಕಿಸ್ ಬಾನು ಮೇಡಮ್ ಆಗಿರಬಹುದು, ನಮ್ಮ ಸಮುದಾಯದ ಪರ ಧ್ವನಿ ಎತ್ತಿದವರು ಅವರೆಲ್ಲ. ಹಿಜಾಬ್ ವಿಚಾರ ಆಗಿರಲಿ, ಹಲಾಲ್ ವಿಚಾರ ಆಗಿರಲಿ, ಯಾವುದೇ ಮ್ಯಾಟರ್ ಆಗಿರಲಿ, ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಾಗಿರಲಿ, ಮುಸಲ್ಮಾನರ ಶಿಕ್ಷಣದ ವಿಚಾರವಾಗಲಿ, ಅವರೆಲ್ಲ ಧ್ವನಿ ಎತ್ತವರು. ಹಾಗಂತ ನಾವೇ ಬೈಫರ್ಕೇಟ್ ಆಗಿಬಿಟ್ರೆ, ನಾವೇ ಓಟ್ಗಳನ್ನು ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಮ್ಮ ಕಾಲಿಗೆ ನಾವೇ ಕೊಡ್ಲಿ ಪಟ್ಟು ಹಾಕೋದು. ಹಾಗಾಗಿ ಕಟೋಗೆ ತೋ ಬಟೋಗೆ, ನೀವು ಎಚ್ಚರವಾಗಿರಿ ಅಂತ ನನ್ನ ಸಂದೇಶ. ಇನ್ನು ದಾವಣಗೆರೆಯಲ್ಲಿ ಆಗ್ಬೇಕಾಗಿರುವಂತ ಒಂದಷ್ಟು ಬದಲಾವಣೆಗಳು ಅಂತ ಬರೋದಾದ್ರೆ, ಈಗ 40 ವರ್ಷಗಳಿಂದ ಕಾಂಗ್ರೆಸ್ ಆಳ್ವಿಕೆ ಇದೆ, ಕಾಂಗ್ರೆಸ್ನ ಭದ್ರಕೋಟೆ. ಇನ್ನೂ ಒಂದಷ್ಟು ಆಗಬೇಕು. ಅಲ್ಪಸಂಖ್ಯಾತರಿಗೆ ಸಾಮಾಜಿಕವಾದಂಥ ನ್ಯಾಯ ಆಗಿರ್ಬೋದು, ಶೈಕ್ಷಣಿಕ ವಿಚಾರಗಳಾಗಿರ್ಬೋದು, ಒಂದಷ್ಟು ಹೋಪ್ಸ್ ಇದೆ. ಅದೆಲ್ಲವೂ ಈಡೇರುವಂಥ ನಿರೀಕ್ಷೆ ಮತ್ತೆ ಶಾಮನೂರು ಕುಟುಂಬದ ಅಭ್ಯರ್ಥಿಯೇ ಗೆಲ್ಲೋದ್ರ ಮೂಲಕ ಸಿಗುವಂಥ ಒಂದು ಭರವಸೆ ಏನಾದರೂ ಇದೆಯಾ ನಿಮಗೆ? ಖಂಡಿತವಾಗ್ಲೂ ನಾವು ಪ್ರಶ್ನೆ ಮಾಡಬೇಕು. ಈಗ ನಮಗೆ ಬೇರೆ ಆಪ್ಷನ್ನು ಕೂಡ ಇಲ್ಲ. ನಮಗೆ ಮುಸಲ್ಮಾನರಲ್ಲಿ ಮೊದಲನೇದಾಗಿ ಯೂನಿಟಿ ಇಲ್ಲ. ಅವರು ಯೂನಿಟಿ ಇರ್ತಿದ್ರೆ ಇಡೀ ದಾವಣಗೆರೆಯ ಮುಸಲ್ಮಾನರು ಸೇರಿ ಒಬ್ಬ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿ ಅವರನ್ನ ಗೆಲ್ಲಿಸ್ಬೇಕಿತ್ತು. ಯೂನಿಟಿ ಇಲ್ಲ. ಹಾಗಾಗಿ 25 ಜನ ನಿಂತಿದ್ದಾರೆ. ಸೊ ಅವ್ರಿಗೆ ಯಾರು ನಿಲ್ಸಿದ್ದಾರೆ, ಯಾರು ಸೇಲ್ ಆಗಿದ್ದಾರೆ, ಯಾರು ಸೇಲ್ ಆಗ್ತಾ ಇಲ್ಲ, ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಈ ಸಲ ಸಮರ್ಥನ ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ಈಗಾಗಲೇ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆಲ್ಮೋಸ್ಟ್ ಈಗಿನ ಗ್ರೌಂಡ್ ರಿಯಾಲಿಟಿ ಚೆಕ್ ಒಂದಷ್ಟು ಮಾಡಿದಾಗ ಒಂದಷ್ಟು ಮಂದಿ ಅವ್ರಿಗೆ ಸಪೋರ್ಟಿವ್ ಕೂಡ ಆಗಿದ್ದಾರೆ. ಈಗ ನೀವು ಹೇಳೋದಾದ್ರೆ ಮತ್ತೆ ಸಮರ್ಥೆ ಅಧಿಕಾರಕ್ಕೆ ಬರ್ತಾರೆ, MLA ಆಗ್ತಾರೆ ಅನ್ನೋದಾದ್ರೆ ಏನೇನು ಬೇಡಿಕೆ ಇಡಬಹುದು ನೀವು? ಈಗ ದಾವಣಗೆರೆ ನಮ್ಮ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಎಜುಕೇಷನ್ಗೆ ಅಷ್ಟು ಫೆಸಿಲಿಟೀಸ್ ಇಲ್ಲ. ಒಂದು ಮಹಿಳಾ ಕಾಲೇಜ್ ಆಗಬೇಕಾಗಿದೆ, ಆಮೇಲೆ ಒಂದು ಗೈನಾಕ್ ಹಾಸ್ಪಿಟಲ್ ಆಗಬೇಕಾಗಿದೆ. ಇದು ಬೇಸಿಕ್ ನೀಡ್ಸ್ ಆಗಿರುವಂಥದ್ದು. ಬೆಂಗಳೂರಿನ ಟ್ಯಾನರಿ ರೋಡ್ ಯಾವ ರೀತಿ ಇದೆ ಅಲ್ಲ, ಆ ರೀತಿ ಏರಿಯಾ ಅಲ್ಲಿ ಈಗ ಇರುವಂಥದ್ದು ಇಲ್ಲಿ. ಸೊ ಅದನ್ನು ನಾವು ಕೇಳಲೇಬೇಕು, ಕೇಳಲೇಬೇಕು. ನಾವು ಕೇಳೋಣ, ನೀವು ಮಾಡಿ, ನಮ್ಗೆ ಇಂಥದ್ದು ಬೇಕು. ಅದು ಬಿಟ್ಟು ಮತ್ತೆ ಅಗೇನ್ ಓಟ್ ಡಿವೈಡ್ ಮಾಡೋದು ಬೇಡ ಅಂತ ನನ್ನ ಒಪಿನಿಯನ್. ಆಮೇಲೆ ಅವರು ಕೂಡ ಹೇಳಿದ್ದಾರೆ, ನಾವು ರೆಸ್ಪಾಂಡ್ ಮಾಡ್ತೀವಿ, 2 ವರ್ಷ ಇರೋದು, ನಮಗೊಂದು ಅಪಾರ್ಚುನಿಟಿ ಕೊಡಿ. ಪ್ರಯತ್ನ ಅಂತೂ ಮಾಡಿದ್ದೀವಿ, ನಮ್ಮ ಲೀಡರ್ಸ್ ಪ್ರಯತ್ನ ಮಾಡಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ಅವ್ರಿಗೆ ಟಿಕೆಟ್ ಕೊಟ್ಟಿದೆ, ಅನ್ಲೆಸ್ ಅಂಡ್ ಅಂಟಿಲ್ ನಾವು ಅವ್ರಿಗೆ ಈಗ ಕೇಳಲೇಬೇಕಾಗುತ್ತೆ. ಎಜುಕೇಷನ್ ವಿಚಾರ ಆಗಿರಲಿ, ಎಂಪ್ಲಾಯ್ಮೆಂಟ್ ವಿಚಾರ ಆಗಿರಲಿ, ಬೇಸಿಕ್ ಅಮ್ಯುನಿಟೀಸ್ ವಿಚಾರ ಆಗಿರಲಿ, 100% ಕೇಳೋಣ. ಅದರ ಧ್ವನಿಯಾಗಿ ಮುಸಲ್ಮಾನರ ಸಮುದಾಯದ ಧ್ವನಿಯಾಗಿ ನಾನು ಖಂಡಿತವಾಗ್ಲೂ ನಿಲ್ತೇನೆ ಅಂತ ಹೇಳ್ತಾರೆ. ಈಗಾಗಲೇ DK ಶಿವಕುಮಾರ್, ನೀವು ಹೇಳಿದ್ರಿ, DK ಶಿವಕುಮಾರ್ ಆಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, ಒಂದಷ್ಟು ಅಲ್ಪಸಂಖ್ಯಾತ ಮುಖಂಡರ ಜೊತೆ ಮಾತನಾಡಿದ್ರು, ಮನವೊಲಿಕೆ ಮಾಡುವಂಥ ಪ್ರಯತ್ನನ ಮಾಡಿದ್ರು. ಬಟ್ ಇದು ಹೇಗೆ ವರ್ಕೌಟ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಅಂದರೆ ಏನಾದರೂ ಭರವಸೆ ಕೊಟ್ಟಿದ್ದಾರಾ? ನೆಕ್ಸ್ಟ್ಗೆ ನಾವು ಒಂದಷ್ಟು ಹೋಪ್ಸ್ ಇಟ್ಕೊಳ್ಬಹುದು ಅನ್ನೋದಕ್ಕೆ ಆ ಭರವಸೆ ಮೇರೆಗೇನೆ ಒಂದಷ್ಟು ಮಂದಿ ಮತ್ತೆ ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿ ನಿಲ್ಲೋ ತೀರ್ಮಾನ ಮಾಡಿದ್ರ ಅಂತ? ಹೌದು, ಭರವಸೆ ಅಂತೂ ಕೊಟ್ಟಿದ್ದಾರೆ. ಕನ್ಸಿಡರ್ ಮಾಡ್ತೀವಿ ಆಫ್ಟರ್ 2 years ಅಂತ ಹೇಳಿದ್ದಾರೆ DCM DK ಶಿವಕುಮಾರ್ ಅವರು. ಅಟ್ ದ ಸೇಮ್ ಟೈಮ್ ಅಲ್ಪಸಂಖ್ಯಾತರ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಸುಮಾರು ಜನ ಅಲ್ಪಸಂಖ್ಯಾತರು ಜಸ್ಟ್ ಬಿಕಾಸ್ ದಾವಣಗೆರೆಯಲ್ಲಿ ಯಾವುದೇ ಕೋಮುವಾದಿ ಪಕ್ಷಗಳು ಬರಬಾರ್ದು, ಕೋಮುವಾದಿ ಶಕ್ತಿಗಳು ಕೆಲಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ಜನ ಅವ್ರ ಜೊತೆ ನಿಂತಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.